ಹಾಯ್ ಗೈಸ್, ಇದು ಏನಂತ ಹೇಳ್ಬೋದಾ? ನೋಡಲಿಕ್ಕೆ ಮೊಸಂಬಿ ಹಣ್ಣಿನ ಥರ ಕಾಣಿಸ್ತಾ ಇದೆ, ಆದರೆ ಇದು ಮೊಸಂಬಿ ಅಲ್ಲ. ಇದನ್ನು ಕಹಿಹುಳಿ ಅಥವಾ ಬಂಡುಳಿ ಎಂಬುದಾಗಿ ಕರೀತಾರೆ. ಇದು ಮಲೆನಾಡಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಲ್ಪಡುತ್ತದೆ ಮತ್ತು ಅಲ್ಲಿನ ಜನಗಳು ಇದನ್ನು ವಿವಿಧ ಖಾದ್ಯಗಳಿಗೆ ಉಪಯೋಗಿಸ್ತಾರೆ. ಇವತ್ತು ನಾನು ಈ ಹುಳಿಯನ್ನು ಉಪಯೋಗಿಸ್ಕೊಂಡು ಒಂದು ರಸಮನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಆದರೆ ನಮಗೆಲ್ಲ ಹುಳಿ ಅವಶ್ಯಕತೆ ಇಲ್ಲ. ಒಂದು ಹುಳಿ ತಗೊಂಡು ಅದರ ನೀರನ್ನು ಎಷ್ಟು ನಮಗೆ ಹುಳಿ ಅವಶ್ಯಕತೆ ಇದೆಯೋ ಅಷ್ಟನ್ನು ತಕ್ಕಾಗಿ ನಾವು ಉಪಯೋಗಿಸ್ಕೊಂಡು ಇದರಿಂದ ರಸವನ್ನು ಮಾಡೋಣ. ಈ ಹುಳಿಯು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಪಿತ್ತ, ಮಧುಮೇಹ ಮುಂತಾದ ರೋಗಗಳಿಗೆ ಈ ಹುಳಿಯನ್ನು ಬಹಳವಾಗಿ ಉಪಯೋಗಿಸ್ತಾರೆ. ಹಾಗಾಗಿ ಇವತ್ತು ನಾವು ಈ ಹುಳಿಯಿಂದ ಒಂದು ರಸವನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೇವೆ. ಬನ್ನಿ ನಾವು ಸ್ಟಾರ್ಟ್ ಮಾಡೋಣವೇ. ರಸಮ್ ಮಾಡೋಕ್ಕೆ ನಾನಿಲ್ಲಿ ಒಂದು ಹುಳಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಅದರ ನೀರನ್ನು ತಗೊಳ್ಬೇಕಾಗತ್ತೆ. ಹಾಗಾಗಿ ನಾನು ನೋಡಿ ಒಂದು ಗ್ಲಾಸ್ನಲ್ಲಿ ಆ ಹುಳಿಯನ್ನು ಹಿಂಡ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ರಸ ಇರೋದ್ರಿಂದ ಅದು ನಮಗೆ ರಸ ಬರ್ತಾ ಇದೆ. ಒಂದು ಹುಳಿಯ ರಸ ಸಾಕು ಅಂತ ಅಂದ್ಕೊಳ್ತೀನಿ, ಕಾರಣ ಜಾಸ್ತಿ ಉಪಯೋಗಿಸಿದರೆ ಹುಳಿ ಜಾಸ್ತಿ ಆಗುತ್ತೆ. ನೋಡಿ, ಈ ರೀತಿ ಹಿಂಡಿದರೆ ಸಾಕು, ಸುಲಭವಾಗಿ ಅದರ ನೀರು ಬರುತ್ತೆ. ಹಿಂಡಬೇಕಾದ್ರೆ ಅದರ ಬೀಜ ಕೂಡ ಬೀಳ್ತಾ ಇದೆ, ಪರವಾಗಿಲ್ಲ, ನಾವು ಆಮೇಲೆ ಅದನ್ನು ಬೀಜವನ್ನು ಎತ್ತಿಟ್ಕೊಳ್ಳೋಣ. ನೋಡಿ, ನಮಗೆ ಇಷ್ಟು ರಸ ಒಂದು ಹುಳಿಯಿಂದ ನಮಗೆ ಸಿಕ್ಕಿದೆ. ಒಗ್ಗರಣೆ ಹಾಕಲಿಕ್ಕೆ ಕರಿಬೇವಿನ ಎಲೆ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ಪೆಪ್ಪರು, ಕರಿಮೆಣಸು. ನೋಡಿ, ಇಷ್ಟು ಕರಿಮೆಣಸು ತೊಗೊಂಡಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಮತ್ತು ನಮಗೆ ಬೇಕಾಗಿರುವಂಥದ್ದು ಜೀರಿಗೆ, ಒಂದಿಡಿ ಜೀರಿಗೆನ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಮಗೆ ಬೇಕಾಗಿರುವಂಥದ್ದು ಮೆಂತೆಕಾಳು. ನೋಡಿ, ಇಷ್ಟು ಮೆಂತೆಕಾಳನ್ನು ತೊಗೊಂಡಿದ್ದೀನಿ. ಜೀರಿಗೆ, ಪೆಪ್ಪರ್ ಮತ್ತು ಮೆಂತೆಕಾಳು ಜೊತೆಗೆ ನಮಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನಕಾಯಿಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಮೊದಲಿಗೆ ಮೆಂತೆಕಾಳು, ಪೆಪ್ಪರ್ ಮತ್ತು ಜೀರಿಗೆಯನ್ನು ಚೆನ್ನಾಗಿ ಬಿಸಿ ಮಾಡೋಣ. ಬಿಸಿ ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ನಾವು ಪೌಡರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಬಿಸಿ ಮಾಡಿದ್ರೆ ಬೇಗ ಪುಡಿ ಆಗುತ್ತೆ, ನಮಗೆ ಒಳ್ಳೆ ಫೈನ್ ಆಗಿರುವಂತಹ ಪೌಡರ್ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಅದೇ ಬಾಣಲಿಯಲ್ಲಿ ನಾವು ಎಣ್ಣೆನ ಹಾಕೋಣ. ಈಗ ಒಗ್ಗರಣೆಗಾಗಿ ನಾವು ಸಾಸಿವೆ ಕಾಳನ್ನು ಹಾಕಬೇಕು. ಈಗ ಸಾಸಿವೆ ಜೊತೆಗೆ ನಾವು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೊತೆಗೆ ಈರುಳ್ಳಿಯನ್ನು ಹಾಕಿ ನಾವು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಬೇಕು. ಈಗ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ಈರುಳ್ಳಿ ಚೆನ್ನಾಗಿ ಬಾಡ್ತಾ ಇದೆ. ಇದರ ಒಂದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಾಡಿದ ಮೇಲೆ ನಾವು ಅದಕ್ಕೆ ಪುಡಿ ಮಾಡಿಟ್ಕೊಂಡಂತಹ ಮೆಂತೆಕಾಳು, ಜೀರಿಗೆ ಮತ್ತು ಪೆಪ್ಪರಿನ ಆ ಪೌಡರನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ. ಈಗ ನೋಡಿ, ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡಾಗ ಇದೊಂದು ಕಪ್ಪು ಬಣ್ಣಕ್ಕೆ ತಿರುಗಿದೆ. ನಮ್ಮ ಮಸಾಲೆ ಎಲ್ಲ ಸೇರಿ ಒಂದು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ನಾವು ಎತ್ತಿಟ್ಕೊಂಡಿರೋಂಥ ಹುಳಿ ರಸವನ್ನು ಸೇರಿಸ್ಕೋಬೇಕು. ಹುಳಿ ರಸವನ್ನು ಸೇರಿಸಿದ ಮೇಲೆ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿ ಅಗತ್ಯಕ್ಕೆ ತಕ್ಕ ನೀರನ್ನು ಕೂಡ ನಾವು
ಸೇರಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು 2 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಮಗೆ ಬೇಕಾದಂಥ ಉಪ್ಪನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸಿ ನಾವು ಸ್ವಲ್ಪ ಚೆನ್ನಾಗಿ ಕುದಿಸಬೇಕು. ನೋಡಿ, ಈಗ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಸೇರಿಸಿ ಮತ್ತೊಮ್ಮೆ ಒಂದು 5 ನಿಮಿಷಗಳ ಕಾಲ ನಾವು ಕುದಿಸಿದರೆ ನಮ್ಮ ರಸಂ ರೆಡಿಯಾಗಿದೆ. ಬಹಳ ಟೇಸ್ಟಿಯಾದ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡಬಹುದಾದ ರಸಂ ರೆಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿ. ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.